ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವಿವತ್ತಿರುವಂಥದ್ದು ನಮ್ಮ ಹಳಿಯಾಳ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ. ಇಲ್ಲಿ ನಾವು ಕೂತಿರುವಂಥದ್ದು ನೀವು ನೋಡ್ತಿರ್ಬೋದು. ಇಲ್ಲಿ ಶಿವಾಜಿ ಪರಶುರಾಮ್ ಮಾದಪ್ಪ ಗೌಡ್ರು ಏನಿದ್ದಾರೆ, ಅವರು ಅತ್ಯುನ್ನತವಾದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಸಾಧನೆಯನ್ನ ಮಾಡಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿರ್ತಾರೆ. ನಿನ್ನೆ ಅವರಿಗೆ ಬಹಳ ಅದ್ದೂರಿಯಾಗಿ ಸ್ವಾಗತದ ಮೂಲಕ ಅಭಿನಂದನೆಗಳನ್ನ ಕೊಟ್ಟು ಸ್ವಾಗತ ಕೂಡ ಮಾಡಿಕೊಂಡ್ರು. ಸೊ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇವರನ್ನ ಸ್ವಾಗತ ಮಾಡ್ತೀನಿ. ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎರಡನೇದಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ಈ ವಿಡಿಯೋ ಸಂಚಿಕೆಯಲ್ಲಿ ಒಂದಿಷ್ಟು ವಿಚಾರಗಳನ್ನ ನಾನು ಶಿವಾಜಿ ಅವ್ರ ಮೂಲಕನೇ ನಾನು ತಗೊಳ್ಳೋಣ ಅಂತ ಇದ್ದೀನಿ. ಯಾಕಂದ್ರೆ ಬಡತನದ ಬೇಗೆಯಲ್ಲಿ ಬೆಂದು ಎದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರದ ಒಂದು ಸಾಧನೆ ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟಕರವಾದಂಥದ್ದು. ಸೊ ನಾನು ಈ ವಿಡಿಯೋದಲ್ಲಿ ಅವ್ರ ತಾಯಿ ಅವ್ರು ಕೂಡ ಇದ್ದಾರೆ, ತಂದೆ ಇದ್ದಾರೆ, ಅವ್ರ ಮಾವ ಕೂಡ ಇದ್ದಾರೆ, ಅವ್ರ ಅಜ್ಜ ಇದ್ದಾರೆ, ಅವ್ರಿಗೆಲ್ರಿಗೂ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಅವ್ರ ಹತ್ರ ನಾನು ಕೇಳ್ತೀನಿ, ಮೊದಲನೇದಾಗಿ ಈ ಜಯ ಇದೇನು ನಿಮ್ಗೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪದಕಗಳು ಹೀಗೆ ಮೊದಲನೇ ಬಾರಿ ನೀವು ಜಯಿಸಿದ್ದು ಅನ್ಕೋತೀನಿ ನಾನು. ಇಲ್ಲ ಸರ್, ನಾನು ಮೊದಲಿಗೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ ಸರ್. ಅಲ್ಲಿಯೂ ಕೂಡ ನಾನು ಮೆಡಲ್ ನ ವಿನ್ ಆಗಿದ್ದೀನಿ. 2023 ನಾನು 2 times ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ 1 ಗೋಲ್ಡ್ ಮೆಡಲ್ 2 ಸಿಲ್ವರ್ ಮೆಡಲ್ ವಿನ್ ಆಗಿದ್ದೀನಿ ಸರ್. ಮೊದಲಿಗೂ 2023 ಸರ್. ಈ ಜಯದ ಬಗ್ಗೆ ಅಂದ್ರೆ ಇವತ್ತಿನ ಏನ್ ಡಬಲ್ ನೀವು ಸಿಲ್ವರ್ ಮೆಡಲ್ಸ್ ವಿನ್ ಆಗಿದ್ದೀರಿ, ಇದರ ಕುರಿತು ಮೊದಲನೇದಾಗಿ ನೀವು ಏನಾದ್ರು ಪ್ರತಿಕ್ರಿಯೆ ಕೊಡೋದಾದ್ರೆ ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ 2 ವರ್ಷಗಳ ನಂತರ ನಾನು ಮತ್ತೆ ನನ್ನ ವೈಯಕ್ತಿಕ ಪರ್ಸನಲ್ ಬೆಸ್ಟ್ ಗೋಸ್ಕರ ನಾನು ಓಡಿದ್ದೀನಿ ಸರ್. ಮತ್ತೆ ನಮ್ಮ ದೇಶದಿಂದ ಹೊರಗಡೆ ದೇಶದಲ್ಲಿ ಹೋಗಿ ಕ್ರೀಡೆಯಲ್ಲಿ ಭಾಗವಹಿಸೋದು ತುಂಬಾ ಖುಷಿ. ಅದರಲ್ಲಿ ನಾನು ನಮ್ಮ ದೇಶದ ಧ್ವಜನ ಬೇರೆ ದೇಶದಲ್ಲಿ ಹೋಗಿ ಹಾರಿಸಿದ್ದೀನಿ. ಮತ್ತೆ ಅಲ್ಲಿ ನಮ್ಮ ದೇಶದ ಏನು ನಮ್ಮ ಗುರಿ ಏನಿರ್ತದೆ ಅದನ್ನ ನಾನು ತಲುಪಿದ್ದೀನಿ. ಅದಕ್ಕೋಸ್ಕರ ನಾನು ತುಂಬಾ ಖುಷಿ ಇದೆ ಸರ್. ಓಕೆ, ಈ ಏನ್ ಜರ್ನಿ ಇದೆ ನಿಮ್ದು, ಈ ಪದಕಗಳ ಜರ್ನಿ ಏನಿದೆ, ನೀವು ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರಷ್ಟು ನೀವು ಸಾಧನೆ ಮಾಡಿದೀರಿ. ಸೊ ಇದಕ್ಕೂ ಮುಂಚೆ ನಮ್ಗೆ ಈ ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಅಂದ್ರೆ ಯಾವ ತರ ನಿಮ್ದು ಪ್ರಿಪರೇಷನ್ ಯಾವ ತರ ಇತ್ತು ಇಲ್ಲಿವರೆಗೂ ನೀವು ಹೋಗ್ಲಿಕ್ಕೆ? ಈಗ ಏನ್ ಪ್ರಶಸ್ತಿಗಳನ್ನ ಗೆದ್ದಿದ್ದೀರಿ, ಇಲ್ಲಿವರೆಗೂ ಯಾವ ತರದ್ದು ನೀವು ಕಷ್ಟಗಳು ಎದುರಿಸಿದ್ದೀರಿ? ಪರಿಸ್ಥಿತಿ ಹೇಗಿತ್ತು? ಸುಮಾರು ಕಷ್ಟಗಳನ್ನ ಅವನಿಗೆ ಎದುರಿಸಿದ. ಯಾಕಂದ್ರೆ 2019 ನಾನು ಅಥ್ಲೆಟಿಕ್ಸ್ ಗೆ ಬಂದೆ. ಅದ್ರ ನಂತರ ನನಗೆ 2 ವರ್ಷ ನಾನು ಕಾರವಾರ ಡಿವೈಸ್ ಅಲ್ಲಿ ಮಾಡಿದೆ. ಅದ್ರ ನಂತರ ನಾನು ಲಾಕ್ಡೌನ್ ಅಲ್ಲಿ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮೂರಲ್ಲಿ ಗ್ರೌಂಡ್ ಇಲ್ಲ, ಓಡ್ಲಿಕ್ಕೆ ಯಾವುದೇ ಸುವಿಧೆಗಳಿಲ್ಲ, ಮತ್ತೆ ಯಾರು ಸಪೋರ್ಟ್ ಇರ್ಲಿಲ್ಲ ಆಗಿತ್ತು. ಅವಾಗ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಇತ್ತು ನಾನು ಅಥ್ಲೆಟಿಕ್ ಮಾಡ್ತೀನಿ ಅಂತ. ಆ ಟೈಮ್ ಅಲ್ಲಿ ಆಗ್ಲಿ ನನ್ ಶೂಸ್ ತಗೊಳ್ಳೋದ್ರಲ್ಲಾಗ್ಲಿ ನಾನು ಟ್ರಾವೆಲಿಂಗ್ ಮಾಡೋದ್ರಲ್ಲಾಗ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಅದ್ರ ನಂತರ ನಾನು ಊರು ಬಿಟ್ಟು ಊರಿಗೆ ಹೋಗ್ಬೇಕಾಗ್ತಾ ಇತ್ತು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇರೆ ಊರುಗಳಲ್ಲಿ ಹೋಗಿ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದೀನಿ. ತುಂಬಾ ಕಷ್ಟಗಳು ಇದರಲ್ಲಿ ಇದೆ ಸರ್. ನಿಮ್ದು ಶಿಕ್ಷಣದ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಪ್ರೈಮರಿ ಆಗಿರ್ಬೋದು, ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಆಮೇಲೆ ನೀವು ಏನ್ ಎಜುಕೇಶನ್ ಆಗಿದೆ ನಿಮ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ನಮ್ಗೆ ತುಂಬಾ ಚಿಕ್ಕವರು ಇರುವಾಗಲೇ ನಮ್ಗೆ ಹಾಸ್ಟೆಲಿಂದ ಹೊರಗಡೆ ಹಾಕಿದ್ರು ಸರ್. ಮನೆಯಿಂದ ಹೊರಗಡೆ ಹಾಸ್ಟೆಲ್ಗೆ ಹಾಕಿದ್ರು ಸರ್. ಯಾಕಂದ್ರೆ ನಮ್ಮ ಊರಲ್ಲಿ ಸ್ಕೂಲು ತುಂಬಾ ಚಿಕ್ಕದು, 1 ರಿಂದ 5ನೇ ತರಗತಿ ತನಕ ಮಾತ್ರ ಇದೆ. ಅದರ ನಂತರ ನಾವು ಬೇರೆ ಊರಿಗೆ ನಡ್ಕೊಂಡು ಬರ್ಬೇಕಾಗಿತ್ತು ಬೆಳವಟಿಗೆಗೆ. ಆ ಕಾಡಲ್ಲಿ ತುಂಬಾ ಇದಾಗ್ತಂತೆ ನಮ್ಮ ತಂದೆ ತಾಯಿಗಳು ನಮ್ಗೆ ಹೊರಗಡೆ ಹಾಕಿದ್ರು. ನಾವು ತುಂಬಾ ಅಂದ್ರೆ ತುಂಬಾ ಸ್ಕೂಲ್ಗಳಲ್ಲಿ ನಾನು ಕಲ್ತಿದ್ದೀನಿ, ಬೇರೆ ಬೇರೆ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿ ನೀವು ಪ್ರೈಮರಿ ಅಂದ್ರೆ 1 ರಿಂದ 5ನೇ ತರಗತಿವರೆಗೂ ಹೇಳೋದಾದ್ರೆ? ನಾನು 1 ರಿಂದ 3ನೇ ತರಗತಿನ ನಾನು ನಮ್ಮ ಅಡಕಿನ ಕಲ್ಲದಲ್ಲಿ ಕಲ್ತಿದ್ದೀನಿ ಸರ್. ಅದ್ರ ನಂತರ ನಾನು 4th ಗೆ ಬಾಗಲಕೋಟೆ ಡಿಸ್ಟಿಕ್ ಕನಸಗಿರಿ ಅಂತ ಒಂದು ಗ್ರಾಮದಲ್ಲಿ ಕಲ್ತೀನಿ ಸರ್, ಮಠದಲ್ಲಿ. ನಂತರ ನಾವು ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಮತ್ತೆ ನಾವು ಹಳಿಯಾಳದ ಹಿಂದೂ ಸ್ಕೂಲ್ ಅಲ್ಲಿ ನಂಬರ್ 1 ಸ್ಕೂಲ್ ಅಲ್ಲಿ ನಾನು 6-7 ಕಲ್ತು 7ನೇ ತರಗತಿಗೆ ಮತ್ತೆ ಬೆಳವಟಿಗೆಗೆ ಬಂದು 7ನೇ ತರಗತಿಗೆ ಮತ್ತೆ ತಿರ್ಗಾ ಬೆಳವಟಿಗೆ ಬಂದೆ ಸರ್. ಬೆಳವಟಿಗೆಗೆ ಬಂದೆ. ಇಲ್ಲಿಂದ ನಾನು ನಂತರ ಕಾರವಾರ ಡಿವೈಸ್ ಹಾಸ್ಟೆಲ್ಗೆ ಸೆಲೆಕ್ಟ್ ಆಗೋಗಿ 8-9 ನಾನು ಕಾರವಾರ ಹಿಂದೂ ಸ್ಕೂಲ್ ಅಲ್ಲಿ ಕಲ್ತು ಡಿವೈಸ್ ಹಾಸ್ಟೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡಿದ್ದೀನಿ. ಈಗ ನೀವು SSLC ನೀವು ಕಾರವಾರದಲ್ಲಿ ಆಗಿದೆ ನಿಮ್ದು? ಕಾರವಾರ BC ಹಾಸ್ಟೆಲ್? ಇಲ್ಲ, ಡಿವೈಸ್ ಹಾಸ್ಟೆಲ್ ಸರ್. ಡಿವೈಸ್ ಅಂದ್ರೆ ಯಾವ್ದು? ಡಿಸ್ಟ್ರಿಕ್ಟ್ ಯೂತ್ ಎಂಪವರ್ಮೆಂಟ್ ಸ್ಕೂಲ್ ಸರ್. ಅದು ಡಿವೈಸ್ ಸ್ಪೋರ್ಟ್ಸ್ ಹಾಸ್ಟೆಲ್, ಸ್ಟೇಟ್ ಗವರ್ಮೆಂಟ್ ಹಾಸ್ಟೆಲ್ ಸರ್. ಮತ್ತೆ ನಾನು ಸ್ಕೂಲ್ ಎಜುಕೇಶನ್ ಮಾಡಿದ್ದು ಹಿಂದೂ ಸ್ಕೂಲ್ ಅಲ್ಲಿ. ಸೊ ಈ ಉನ್ನತ ಮಟ್ಟದ ಏನಾದ್ರು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಈ ತರ? ನಾನು ಇವಾಗ PUC ನ ಬೆಂಗಳೂರಲ್ಲಿ ಇದು ಮಾಡ್ತೇನೆ ಸರ್. PUC ಮತ್ತೆ PUC ಕಂಪ್ಲೀಟ್ ಆಗಿದೆ ಸರ್ ನಂದು. ನನ್ನ ಡಿಗ್ರಿನ ಇವಾಗ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ನಾನು ಇವಾಗ ಓದ್ತಾ ಇದ್ದೀನಿ ಸರ್. ಡಿಗ್ರಿ ಓದ್ತಾ ಇದ್ದೀನಿ ಸರ್. ಇಷ್ಟು ದಿನ ನೀವು ಏನ್ ಕಷ್ಟಪಟ್ಟಿದ್ರಿ, ಇಂತಿಷ್ಟು ಅಂದ್ರೆ ಹೆಚ್ಚು ಕಡಿಮೆ ನಿಮ್ ಜರ್ನಿ ಸ್ಟಾರ್ಟ್ ಆಗಿದ್ದು 2019.
ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ? ಅಂದ್ರೆ ತಂದೆ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಬೇರೆಯವರೆಲ್ಲ ಮಾವ ಆಗಿರ್ಬೋದು, ಅಥವಾ ನಿಮ್ಮ ಅಜ್ಜ ಆಗಿರ್ಬೋದು, ಇವ್ರದ್ದು ಹೆಂಗೆ ನಿಮ್ದು ಸಹಕಾರ ಹೇಗಿತ್ತು? ನನಗೆ ನನ್ನ ಫ್ಯಾಮಿಲಿಯಿಂದ ಅಂತ ಹೇಳಕ್ಕಾದ್ರೆ ಅಷ್ಟೊಂದು ಸಪೋರ್ಟ್ ಸಿಗ್ಲಿಲ್ಲ ಸರ್. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಫ್ಯಾಮಿಲಿ ಅವ್ರಿಗೆ ಏನು ಪ್ಲಾನಿಂಗ್ ಗೊತ್ತಿಲ್ಲ, ಏನು ಗೊತ್ತಿರ್ಲಿಲ್ಲ ಆಗಿತ್ತು. ಆದ್ರೆ ನಮ್ಮ ಮಾವ ಅವ್ರು ಆಗ್ಬೋದು, ನಮ್ಮ ಚಿಕ್ಕಪ್ಪವ್ರು ಆಗಿರ್ಬೋದು, ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ 2021ರಲ್ಲಿ ನಾನು ಲಾಕ್ಡೌನ್ ಅಲ್ಲಿ ಇರ್ಬೇಕಾದ್ರೆ ನನಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕಾದ್ರೂ ದುಡ್ಡು ನನ್ನ ಹತ್ರ ಏನ್ ಇರ್ಲಿಲ್ಲ ಆಗಿತ್ತು. ನಮ್ಮ ಮಾವನವರು, ನಮ್ಮ ಅಜ್ಜನವರು ಅವರೇ ನನ್ಗೆ ಹೆಲ್ಪ್ ಮಾಡಿ ಕಳಿಸಿದ್ದಾರೆ. ಅದ್ರ ನಂತರ ನಮ್ಮ ಫ್ಯಾಮಿಲಿಯಿಂದ ಅಂತ ನನಗೆ ಅಷ್ಟೊಂದು ಸಪೋರ್ಟ್ ಸಿಗ್ಲಿಲ್ಲ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಜೀವನ ಸರ್, ಅಷ್ಟೊಂದು ಇದು ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ನಮ್ಮ ಮಾವನವರು ಅಥವಾ ನಮ್ಮ ಚಿಕ್ಕಪ್ಪನವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಹೆಲ್ಪ್ ಮಾಡಿದ್ದಾರೆ. ಸೊ ಇದ್ರ ಹೊರತಾಗಿ ನಿಮ್ಗೆ ನಮ್ಮ ಸ್ಥಳೀಯವಾಗಿ ಯಾರ ಕಡೆಯಿಂದನೂ ಸಹಕಾರ ಅಥವಾ ಸಹಾಯ ಯಾವ್ದಾದ್ರು ಸಿಕ್ಕಿತ್ತಾ? ಇಲ್ಲ ಸರ್, ನಾನು ವಿನ್ ಆಗೋ ಮೊದ್ಲಿಗಂತೂ ಯಾರ ಕಡೆಯಿಂದ ನನ್ ಸಪೋರ್ಟ್ ಸಿಕ್ಕಿಲ್ಲ ಸರ್. ಆ ತರದ್ದು ವಿನ್ ಆಗಿದ ನಂತರ ತುಂಬಾ ಊರಲ್ಲಿ ದೊಡ್ಡ ಮನುಷ್ಯರು ಅನ್ಕೊಂಡು ತುಂಬಾ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸರ್. ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಹೆಲ್ಪ್ ಆಗಿದೆ ಒಟ್ಟಿನಲ್ಲಿ. ಮುಂದೆ ಅಂದ್ರೆ ಈಗ ಏನ್ ಆಲ್ರೆಡಿ ನೀವು ಒಂದು ರೇಂಜ್ಗೆ ಅಂದ್ರೆ ಒಂದು ಮಟ್ಟದ ಸಾಧಕರು ಇವತ್ತು ನೀವು. ನಿಮ್ಮ ನೆಕ್ಸ್ಟ್ ಏನ್ ಟಾರ್ಗೆಟ್ ಇದೆ ಅಂದ್ರೆ ನಿಮ್ಮ ಕನಸುಗಳಿರತ್ತಲ್ಲ ಕೆಲವೊಬ್ರು, ಈಗ ಈ ತರದ ಕನಸುಗಳ ಬಗ್ಗೆ ಹೇಳೋದಾದ್ರೆ? ಇವಾಗ ನಾನು ರೀಚ್ ಆಗಿರೋದು, ನಾನು ಕಟ್ಕೊಂಡಿರೋ ಕನಸಲ್ಲಿ ಬರೀ 30 to 40% ಮಾತ್ರ ಸರ್. 40%. ನನ್ನ ಕನಸು ಇನ್ನು 100% ಆಗ್ಲಿಕ್ಕಂದ್ರೆ ಇನ್ನು ಏಷ್ಯನ್ ಗೇಮ್, ಒಲಿಂಪಿಕ್, ವರ್ಲ್ಡ್ ಚಾಂಪಿಯನ್ಶಿಪ್ ಇದರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶಕ್ಕೋಸ್ಕರ ನಾನು ಮೆಡಲ್ ತರಬೇಕು ಸರ್. ಅವಾಗ ಮಾತ್ರ ಇದನ್ನೆಲ್ಲ ಫುಲ್ಫಿಲ್ ಮಾಡಕ್ಕಾಗ್ತದೆ. 100%. ಇದು ಈ ತರದ್ದು ಅಂದ್ರೆ ನಾನು ಸ್ನೇಹಿತರೆ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಹಳಿಯಾಳ ತಾಲೂಕಿನಲ್ಲಿ ಹಲವಾರು ಟ್ಯಾಲೆಂಟ್ಸ್ ಇದೆ, ಅಂದ್ರೆ ಪ್ರತಿಭೆಗಳಿದೆ. ಅವ್ರನ್ನೆಲ್ಲ ನಾನು ಹುಡುಕ್ತಾ ಇದ್ದೀನಿ ಅನ್ನೋದಕ್ಕಿಂತ ಇದ್ದಾರೆ. ಸೊ ಅವ್ರನ್ನ ನಾನು ರೀಚ್ ಆಗ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಯಾಕಪ್ಪ ಅಂತಂದ್ರೆ ಇವತ್ತು ನೀವು ಬೇರೆ ದೇಶಗಳಿಗೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ದೇಶದ ಏನು ಯುವ ಸಮುದಾಯ ಇದೆ, ಸ್ಪೋರ್ಟ್ಸ್ ಇದರಲ್ಲಿ ಬಹಳ ತೀರಾ ಆಸಕ್ತಿ ಕಡಿಮೆ ಇದೆ ಅಲ್ವಾ? ನಾನು ಹೊರಗಡೆ ಹೋಗಿರ್ತೀನಿ. ಸೊ ಹಂಗಾಗಿ ಅವ್ರನ್ನೆಲ್ಲ ನಾವು ಮೋಟಿವೇಶನ್ ಅಂದ್ರೆ ಈ ಒಂದು ಪ್ರೇರಣೆ ಸಿಗ್ಲಿ, ಇವ್ರ ಮೂಲಕ ಒಂದು 10 ಜನಕ್ಕೆ ಪ್ರೇರಣೆ ಸಿಗತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ 100% ಇವ್ರನ್ನೆಲ್ಲ ನಾನು ನಿಮ್ಗೆಲ್ಲ ತೋರಿಸ್ತಾ ಇರ್ತೀನಿ. ಸೊ ಹಂಗಾಗಿ ಇವ್ರ ಕಥೆಗಳನ್ನ ನಿಮ್ಮ ಮುಂದೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಶಿವಾಜಿ ಸಾಹೇಬ್ರೆ, ಇಷ್ಟೊತ್ತು ನಾವು ಸುಮಾರು ವಿಷಯಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಈ ನಿಮ್ಗೇನಾದ್ರು ಅಂದ್ರೆ ಈ ಒಲಿಂಪಿಕ್ಸ್ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಈ ತರದ ಗೇಮ್ಗಳಲ್ಲಿ ಸಹಕಾರ ಅಂದ್ರೆ ಇನ್ನಷ್ಟು ನಿಮ್ಗೆ ಏನಾದ್ರು ಬೆಂಬಲ ಅವಶ್ಯಕತೆ ಇದೆಯಾ? ಅಂದ್ರೆ ಮುಂದೆ ತುಂಬಾ ಇದೆ ಸರ್. ಯಾಕಂದ್ರೆ ಇವಾಗ ಒಲಿಂಪಿಕ್ ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಲಿ, ಏಷ್ಯನ್ ಗೇಮ್ ಆಗಲಿ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನಮ್ಗೆ ನಮ್ದೇ ಆದಂತ ಕಿಟ್ಗಳು ಬೇಕಾಗಿರ್ತದೆ ಸರ್. ಕರೆಕ್ಟ್. ಹಾಗೆ ನಮ್ಗೆ ಟ್ರಾವೆಲಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಬೇಕಾಗ್ತಿರ್ತದೆ. ಅಂದ್ರೆ ಹೊರಗಡೆ ದೇಶದಲ್ಲಿ ಹೋದಾಗ ನಮ್ ಫುಡ್ ಗೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನಾವು ಸ್ವಲ್ಪ ಇಂಡಿಯನ್ ಕ್ಯಾರಿ ಮಾಡಬೇಕಾಗ್ತದೆ, ಅಲ್ಲಿ ಅಡ್ಜಸ್ಟ್ ಆಗುವಾಗಿರ್ತದೆ ಸರ್. ಆದ್ರೆ ನಾವು ಒಲಿಂಪಿಕ್ ಮೆಡಲ್ ಮಾಡುವಷ್ಟಂತೂ ನಮ್ಗೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗಲ್ಲ ಸರ್. ಯಾಕಂದ್ರೆ ಅಲ್ಲಿ ಅವರು ಬೆಳೆದಿರುವಂತ ವಾತಾವರಣ ಬೇರೆ ಆಗ್ತದೆ, ನಾವು ಬೆಳೆದಿರುವಂತ ವಾತಾವರಣ ಬೇರೆ ಆಗಿರ್ತದೆ ಸರ್. ಅದಕ್ಕೋಸ್ಕರ ನಾವು ಸ್ವಲ್ಪ ಫುಡ್ ನಾವು ನಮ್ ಕರ್ನಾಟಕದಿಂದ ನಮ್ದೇ ಆದಂತ ಕ್ಯಾರಿ ಮಾಡ್ಬೇಕು ಸರ್. ಅದಕ್ಕೋಸ್ಕರ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮತ್ತೆ ನನ್ಗೆ ಶೂಸ್, ಸ್ಪೈಕ್ಸ್ ಇದರಲ್ಲೇ ನನ್ಗೆ ಸ್ಯಾಲ್ರಿ ಬರ್ತದೆ. ಆದ್ರೂ ನಂದು ಆ ಸ್ಯಾಲ್ರಿ ಪೂರ 1 ಶೂಸ್ 2 ಶೂಸ್ ಅಲ್ಲಿ ನಂದು ಎಲ್ಲ ಹೋಗ್ಬಿಡ್ತದೆ. ಯಾಕಂದ್ರೆ ನಂದು 1 ಶೂಸ್ 1 ಸ್ಪೈಕ್ಸ್ ಇದು ನೋಡಿದ್ರೆ 30,000 ಅಲ್ಲಿ ಹೋಗ್ಬಿಡ್ತದೆ ಸರ್. ಅದಕ್ಕೋಸ್ಕರ ಅದ್ರ ಅವಶ್ಯಕತೆ ನನ್ಗೆ ತುಂಬಾ ಇದೆ ಸರ್. ಸೊ ಈಗ ಆಲ್ರೆಡಿ ನೀವು ರಿಲಯನ್ಸ್ ಫೌಂಡೇಶನ್ ಥ್ರೂ ನೀವು ಇದರಲ್ಲಿ ಇದ್ದೀರಿ? ಹಾ ಸರ್, ನಾನು ಮೊದಲಿಗೆ ಡಿವೈಸ್ ಹಾಸ್ಟೆಲ್ ಇರ್ಬೇಕಾದ್ರೆ ನನಗೆ ತುಂಬಾ ಈ ತರದ್ದು ಸಮಸ್ಯೆಗಳು ಆಗ್ತಾ ಇತ್ತು ಸರ್. ಟ್ರಾವೆಲಿಂಗ್ ಆಗ್ಲಿ ಮತ್ತೆ ಹೊರಗಡೆ ದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ ಆಗಿತ್ತು ಸರ್. ಆಮೇಲೆ ನನಗೆ ನನ್ನ ಈ ಪ್ರತಿಭೆನ ಗುರುತಿಸಿ ನನಗೆ ರಿಲಯನ್ಸ್ ಫೌಂಡೇಶನ್ ಮತ್ತೆ ಅಲ್ಲಿರುವಂತ ಕೋಚ್ ಅಜಿತ್ ಸರ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಹೊರಗಡೆ ದೇಶದಲ್ಲಿ ಆಗಿರ್ಬೋದು ಇನ್ವಿಟೇಷನ್ ಮೀಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಇವಾಗ ರಿಲಯನ್ಸ್ ಫೌಂಡೇಶನ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಪ್ರೆಸೆಂಟ್ಲಿ ನನಗೆ ಇವಾಗ ಇರೋದೇ ನಾನು ರಿಲಯನ್ಸ್ ಫೌಂಡೇಶನ್ ಅಲ್ಲಿ. ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ. ಸೊ ನೀವು 2019ರಿಂದ ಏನ್ ನೀವು ನಿಮ್ಮ ಏನ್ ಸ್ಪೋರ್ಟ್ಸ್ ಅಲ್ಲಿ ನೀವು ಎಂಟ್ರಿ ಕೊಟ್ರಿ, ಅದಾದ ನಂತರದಲ್ಲಿ ಸುಮಾರು ಸವಾಲುಗಳು ಕೂಡ ನೀವು ಎದುರಿಸ್ತೀರಿ, ಕಷ್ಟಗಳು ಕೂಡ ಎದುರಿಸ್ತೀರಿ. ಅದ್ರ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಕಷ್ಟಗಳ ಬಗ್ಗೆ? ಕಷ್ಟಗಳು ಇದ್ದಾಗಲೇ ನಾವು ಮೇಲೆ ಬರ್ತೀವಿ ಸರ್. ಯಾಕಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಅಥ್ಲೀಟ್ ಇವತ್ತು ಇಷ್ಟ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಅಂದ್ರೆ ಈ ಕಷ್ಟಗಳ ಕಾರಣ. ಏನಕ್ಕಂದ್ರೆ ಒಬ್ಬ ಕಾಂಪಿಟೇಷನ್ ಪ್ರೆಷರ್ ಹೇಗಿರ್ತಂದ್ರೆ ಒಂದು ಅಥ್ಲೀಟ್ ಮೇಲೆ ಅಲ್ಲಿ ಹೋಗಿ ನಿಲ್ಲುವಾಗ್ಲೂ ಮೈಗೈ ನಡೀತಾ ಇರ್ತದೆ. ಯಾಕಂದ್ರೆ ಬೇರೆ ಮಕ್ಕಳನ್ನ ನೋಡಿ, ಅಲ್ಲಿ ಇರುವಂತ ಮಕ್ಕಳ ಸ್ಟೈಲಿಶ್ ಮತ್ತೆ ಅವ್ರು ಹಾಕೊಂಡಿರೋ ಬಟ್ಟೆಗಳನ್ನ ನೋಡಿ ತುಂಬಾ ಇದಾಗಿರುತ್ತೆ. ಅಂತ ಇದ್ರಲ್ಲಿ ನಾವು ಬೆಳೆದ್ ಬಂದಿರುವಂತ ರುಟೀನ್ ಏನಿರ್ತಲ್ಲ ಸರ್, ನಮ್ ಕಷ್ಟಗಳು ನಮ್ನ ಇದ್ರಲ್ಲಿ ಮೋಟಿವೇಟ್ ಮಾಡ್ತದೆ. ನಾವ್ ಯಾವ ತರ ಪ್ರಾಕ್ಟೀಸ್ ಮಾಡಿದೀವಿ, ನಾವ್ ಎಲ್ಲಿ ಪ್ರಾಕ್ಟೀಸ್ ಮಾಡಿದೀವಿ, ಯಾರ ಹತ್ರ ಪ್ರಾಕ್ಟೀಸ್ ಮಾಡಿದೀವಿ, ಮತ್ತೆ ನಾವು ಯಾವ ತರ ಬಂದಿದೀವಿ, ಟ್ರೈನ್ಗಳಲ್ಲಿರುವಂತ ಜರ್ನಿ, ಬಸ್ಗಳಲ್ಲಿರುವಂತ ಜರ್ನಿಗಳು, ಮತ್ತೆ ಫೈನಾನ್ಸಿಯಲ್ ಸಪೋರ್ಟ್, ಮನೆಯಿಂದ ಬರುವಂತ ಪ್ರೆಷರ್ಗಳು, ಇವೆಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ ಅಥ್ಲೀಟ್ ನ ಸ್ಟ್ರಾಂಗ್ ಮಾಡ್ತದೆ ಸರ್. ಇದಕ್ಕಾಗಿ ಇವತ್ತು ನಾವು ಈ ಸಾಧನೆಗಳನ್ನ ಮಾಡಿ ಸಾಧ್ಯತೆ.
ಸೊ ಈ ನಮ್ಮ ಏನು ವಾಹಿನಿ ಇದೆ ಅಂದ್ರೆ ನಮ್ಮ ಈ ವಿಡಿಯೋ ಮೂಲಕ ನೀವು ನಮ್ಮ ಯುವಕರಿಗೆ ಏನಾದ್ರು ಹೇಳೋದಾದ್ರೆ ಅಂದ್ರೆ ಈ ಕೆಲವೊಂದಿಷ್ಟು ಜನ ಇಂಟ್ರೆಸ್ಟೆಡ್ ಇರ್ತಾರೆ ಈ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ, ಅಂತವ್ರಿಗೋಸ್ಕರ ನೀವೇನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀವಿ? ಇವತ್ತು ಕ್ರೀಡೆ ಅನ್ನೋದು ಸುಲಭದ ಮಾತಲ್ಲ ಸರ್. ಯಾಕಂದ್ರೆ ಕ್ರೀಡೆಯಲ್ಲಿ 1-2-3 ತಿಂಗಳಲ್ಲಿ ನಾವು ನ್ಯಾಷನಲ್ ಮಾಡ್ತೀವಿ, ಇಂಟರ್ನ್ಯಾಷನಲ್ ಮಾಡ್ತೀವಿ, ಅಥವಾ 1-2 ವರ್ಷದಲ್ಲಿ ನಾನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಮೆಡಲ್ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಕ್ರೀಡೆಯಲ್ಲಿ ತಾಳ್ಮೆ, ಪರಿಶ್ರಮ, ನಾವು ಇಟ್ಕೊಂಡಿರುವಂತ ಗುರಿ ಹತ್ರ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಯಾಕಂದ್ರೆ ತಾಳ್ಮೆ ಇಲ್ಲ ಅಂದ್ರೆ ನಾವು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಕಂಟಿನ್ಯೂಸ್ ವರ್ಕೌಟ್ ಇಲ್ಲ ಅಂದ್ರೂ ನಾವು 1 ದಿವಸ ಬಿಟ್ಟು 1 ದಿವಸ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಯಾವುದನ್ನ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಸರ್. ಈ ಕಂಟಿನ್ಯೂಸ್ ಮತ್ತೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ವರ್ಷಗಳೇ ತಗೊಳ್ತದೆ. ನಾನು ಇವತ್ತು ಏಷ್ಯನ್ ಮೆಡಲ್ ಮಾಡಿದ್ದೀನಿ ಅಂದ್ರೆ ನಾನು ಸತತವಾಗಿ 6 ವರ್ಷದಿಂದ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀನಿ ಸರ್. ಎಲ್ಲ ಕೆಲವೊಂದು ಸೌಲಭ್ಯಗಳನ್ನ ನಾವು ತ್ಯಜಿಸಬೇಕಾಗ್ತದೆ. ಮತ್ತೆ ಎಲ್ಲ ನಾವು ಮಾಡುವಂತ ಎಂಜಾಯ್ಮೆಂಟ್ ಆಗ್ಲಿ ಎಲ್ಲವನ್ನ ಫ್ಯಾಮಿಲಿನ ನಾವು ದೂರ ಇಟ್ಕೊಂಡು ದೂರ ಹೋಗಿ ಪ್ರಾಕ್ಟೀಸ್ ಮಾಡಿ ಎಲ್ಲನ ನಾವು ಪೇಷನ್ಸ್ ಇಂದ ಮಾಡ್ಬೇಕಾಗ್ತದೆ ಸರ್. ಕರೆಕ್ಟ್. ನೀವು ಇಂತಿಷ್ಟು ದಿನ ಅಂದ್ರೆ ಇವಾಗ 2019ರಿಂದ ನೀವು ಈ ಕ್ರೀಡೆಯಲ್ಲಿ ನೀವು ಪಾಲ್ಗೊಳ್ತಿದ್ದೀರಿ. ಸೊ ಇದ್ರ ಹಿಂದೆ ಕೆಲವೊಬ್ರು ಈ ತರಬೇತಿದಾರರು ಅಂತ ನಾವೇನ್ ಹೇಳ್ತೀವಿ, ಕೋಚ್ ಅಂತ ಏನ್ ಹೇಳ್ತೀವಿ. ಸೊ ಅವ್ರಗಳ ಪಾತ್ರ ಹೇಗಿದೆ? ಹಾ ಸರ್, ನನ್ನ ಜೀವನದಲ್ಲಿ ಇವತ್ತೇನ್ ನಾನು ಇಲ್ಲಿ ಇದ್ದೀನಂದ್ರೆ ಕೋಚಸ್ ಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಜೀವನದಲ್ಲಿ ನಾನು ಈ 6 ವರ್ಷದಲ್ಲಿ 4 ಜನ ಕೋಚ್ ಹತ್ರ ನಾನು ವರ್ಕ್ ಮಾಡಿದ್ದೀನಿ ಸರ್. ಅದ್ರಲ್ಲಿ ಮೊದಲನೇದಾಗಿ ಪ್ರಕಾಶ್ ರೇವಣ್ಕರ್ ಸರ್ ಅಂತ ಸರ್. ನಾನು ಈ ಪ್ರತಿಭೆನ ಗುರುತಿಸಿ ನೀ ಇದೇ ದಾರಿಲಿ ಹೋದ್ರೆ ನೀನು ಉನ್ನತ ಮಟ್ಟದಲ್ಲಿ ತಲುಪ್ತಿ ಅಂತ ಹೇಳಿದಾಗ ನಾನು ಈ ದಾರಿಲಿ ಬಂದಿದ್ದೀನಿ. ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ವಿಶ್ವನಾಥ್ ಸರ್ ಅಂತ. ಈ ದಾರಿಯಲ್ಲಿ ನಾವು ಹೇಗ್ ಬಂದಿದೀವಿ ಅನ್ನೋದಕ್ಕಿಂತ ಇದರಲ್ಲಿ ಏನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ಅವರಾಗಿದ್ದಾರೆ ಸರ್. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಹೋದಾಗ ನನಗೇನು ಗೊತ್ತಿರ್ಲಿಲ್ಲ ಆಗಿತ್ತು ಈ ಫೀಲ್ಡ್ ಅಲ್ಲಿ. ನಾನು ಜಸ್ಟ್ ಆಗಿ ಓಡ್ತೀನಿ ಅಂತ ಬಂದಿದೆ ಅಷ್ಟೇ ಸರ್. ಆದ್ರೆ ಅದನ್ನ ಯಾವ ತರ ಮಾಡ್ಬೇಕು ಮಾಡಿಫೈ ಮಾಡಿದ್ರು ನನಗೆ ವಿಶ್ವನಾಥ್ ಸರ್ ಸರ್. ಯಾಕಂದ್ರೆ ಅವ್ರಿಗೂ ನಾನು ತುಂಬಾ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಮೂರನೇದಾಗಿ ನಾನು ಅರುಣ್ ಬಿಸ್ವ ಸರ್ ಅಂತ ಸರ್. ಅವರು ರೈಲ್ವೆ ಕೋಚ್ ಸರ್. ಅವರು ನನಗೆ ಕೋಚಿಂಗ್ ಕೊಟ್ಟಿದ್ದು ಅವ್ರ ಅಂಡರಲ್ಲಿ ನಾನು ಮಾಡಿದ್ದು ಕಡಿಮೆ ಸಮಯ ಆದ್ರೂ ಅವರಲ್ಲಿ ಕಲ್ತಿರುವಂತ ವಿಷಯಗಳು ನನಗೆ ತುಂಬಾ ಇದೆ ಸರ್. ಯಾಕಂದ್ರೆ ಅವರು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್ ಸರ್. ಅವರು ನನಗೆ ಅವರ ಜೀವನದ ಪೂರ ಎಕ್ಸ್ಪೀರಿಯನ್ಸ್ ನನ್ನ ಮೇಲೆ ಹೇಳಿದಾರೆ ಸರ್. ಅವರಿಂದಾನೇ ನಾನು ಇವತ್ತು ರಿಲಯನ್ಸ್ ಫೌಂಡೇಶನ್ ಅಲ್ಲಿ ಅಜಿತ್ ಸರ್ನ ಬಿಲೀವ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಕೊನೆಯದಾಗಿ ನಾನು ಅಜಿತ್ ಸರ್ನ ತುಂಬಾ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾನು ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲ್ ಮಾಡ್ಲಿಕ್ಕೆ ಕಾರಣನೇ ಅವರು. ಒಂದು ತಂದೆ ತಾಯಿ ಯಾವ ತರ ಇದಾರಲ್ಲ ಅದೇ ತರ ನನಗೆ ಅದೇ ಚಿಕ್ಕ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ ಸರ್. ಪ್ರತಿಯೊಂದು ಕ್ಷಣದಲ್ಲಿ ನನ್ನ ಜೊತೆ ಇದ್ದಾರೆ ಸರ್. ಅವರು ನಾನು ಎಲ್ಲೇ ಹೋದ್ರು ನನ್ನ ಜೊತೆ ಬರ್ತಾ ಇದ್ದಾರೆ. ನನಗೆ ಏನೇ ಆದ್ರೂ ಅವ್ರು ನನ್ನ ಜೊತೆ ನಿಲ್ತಾ ಇದ್ದಾರೆ ಸರ್. ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನೀವು ನಿಮ್ಮ ತರಬೇತಿದಾರರು ಯಾರ್ಯಾರಿದ್ದೀರಿ ಅವ್ರಿಗೆಲ್ರಿಗೂ ಕೂಡ ನೀವು ಈ ವಿಡಿಯೋ ಮೂಲಕ ನೀವು ಧನ್ಯವಾದಗಳನ್ನ ಕೂಡ ಹೇಳಿದ್ರಿ. ಅವರ ಕಾರ್ಯಗಳನ್ನ ನೀವು ಬಹಳ ವಿಶ್ಲೇಷವಾಗಿ ಅಂದ್ರೆ ಬಹಳ ಅತ್ಯುನ್ನತವಾಗಿ ವಿಶೇಷವಾಗಿ ನೀವು ನಿಮ್ಮ ಅಭಿನಂದನೆ ಕೂಡ ಹೇಳಿದ್ರಿ, ಥ್ಯಾಂಕ್ಸ್ ಹೇಳಿದಿರಿ. ಈಗ ನಮ್ಮ ರಾಜ್ಯದಲ್ಲೂ ಜನರಿದ್ದಾರೆ, ಆಮೇಲೆ ನಮ್ಮ ಯುವಕರಿದ್ದಾರೆ. ಸೊ ಅವ್ರಿಗೆ ಬಹಳ ಅಂದ್ರೆ ಈಗ ಕೆಲವೊಬ್ಬರಿಗೆಲ್ಲ ಫೆಸಿಲಿಟಿಗಳೇ ಇರಲ್ಲ. ಫೆಸಿಲಿಟಿ ಇಲ್ಲದೆ ಹೋದ್ರು ಕೂಡ ನಿಮ್ದೊಂದು ಆತ್ಮ ಅದೇನೋ ಹೇಳ್ತೀವಲ್ಲ ನಾವು, ಒಂದೇನೋ ಏನಾದ್ರು ಛಲ ಇದ್ರೆ ಏನಾದ್ರು ಮಾಡ್ಬೋದು ಅಂತ. ಈ ಗೆಲುವನ್ನ ನೀವು ಯಾರಿಗಾದ್ರೂ ಡೆಡಿಕೇಟ್ ಮಾಡಕ್ ಬಯಸೋದಾದ್ರೆ ಅಂದ್ರೆ? ನಾನು ಈ ಗೆಲುವನ್ನ ನಮ್ಮ ಕೋಚಸ್, ನನ್ನ ಫ್ರೆಂಡ್ಸ್ ಸರ್ಕಲ್, ಮತ್ತೆ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿಗಳು ಯಾರು ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡಿದಾರಲ್ಲ ಸರ್. ಮತ್ತೆ ಇವತ್ತಿಗೂ ನನಗೆ ಬೆಂಬಲಿಸ್ತಾ ಇರುವಂತ ನನ್ನ ಅಭಿಮಾನಿಗಳಿಗೆ ಹಾಗೂ ನನ್ನ ರನ್ನಿಂಗ್ ಪಾರ್ಟ್ನರ್ಸ್ಗಳಿಗೆ ಎಲ್ರಿಗೂ ನಾನು ಈ ಗೆಲುವನ್ನ ಅಥವಾ ಈ ದಿನದ ಈ ಸಂಭ್ರಮಾಚರಣೆ ನಾನು ಅವ್ರಿಗೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ನೀವೇನಾದ್ರೂ ಹೇಳೋದಾದ್ರೆ ಕೊನೆಯದಾಗಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತಿಗೆ ಫಸ್ಟ್ ಟೈಮ್ ನನಗೆ ಮನೆಗೆ ಬಂದು ಇಂಟರ್ವ್ಯೂ ತಗೊಳ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನವರೆಗೂ ನನ್ನ ಪ್ರತಿಭೆನ ಈ ಕರ್ನಾಟಕದಲ್ಲಿ ಮೊದಲನೇದಾಗಿ ಮನೆಗೆ ಬಂದು ಗುರುತಿಸಿ ನನ್ನ ಮಾತಾಡ್ತಾ ಇದ್ದೀರಾ, ನಿಮ್ಗೆ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ, ರಿಲಯನ್ಸ್ ಫೌಂಡೇಶನ್, ಮತ್ತೆ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜ್ ಅಂಡ್ ಮತ್ತೆ ನನ್ನ ರೈಲ್ವೇಸ್, ಇಂಡಿಯನ್ ರೈಲ್ವೆ, ಇವರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದುವರೆಗೂ ನನಗೆ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮತ್ತೆ ನನಗೆ ಇನ್ ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ನಮ್ಮ ಸಾಹೇಬರು ಗೆದ್ಕೊಂಡಿದ್ದ ಪದಕಗಳನ್ನ ನಿಮ್ಗೆ ನಾವು ಅನಾವರಣ ಮಾಡ್ತಾ ಇದೀವಿ. ಸೊ ನೀವೇ ಮಾಡ್ಬಿಡಿ, ನಮ್ಮ ಕ್ಯಾಮ್ರಾ ಅಲ್ಲಿದೆ, ಸೊ ತೋರಿಸ್ಬಿಡಿ. ಸರಿ, ಸೊ ಇದು ಇದೆ ಸೂಪರ್. ಸೊ ಸ್ನೇಹಿತರೆ, ಈಗ ನೋಡ್ತಿರ್ಬೋದು, ಇದು ಏನಿದೆ ಅಲ್ಲ, ಇದು ಭಾರ ಇರ್ಬೋದು, ಬಟ್ ಇದ್ರ ಹಿಂದೆ ಸಾಧನೆಗಳ ಏನ್ ಕಷ್ಟಗಳಿದೆಯಲ್ಲ ಅದಕ್ಕಿಂತ ಏನ್ ಭಾರ ಇಲ್ಲ ಅನ್ಕೋತೀನಿ ನಾನು. ಅಂದ್ರೆ ನೀವು ಕಷ್ಟಗಳೇನಿದೆ
ಸೊ ಇದರದ್ದು ವ್ಯಾಲ್ಯೂ ಅಷ್ಟಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋದಲ್ಲಿ ನಾನು ಕೆಲವೊಬ್ಬರು ಸ್ಪೆಷಲ್ ಅತಿಥಿಗಳನ್ನ ಅಂದ್ರೆ ತಂದೆ ತಾಯಿ ಆಮೇಲೆ ಸಂಬಂಧಿಗಳು ಒಂದಿಬ್ಬರು ಜನನ ನಾನು ನಿಮಗೆ ಪರಿಚಯ ಮಾಡಿ ಅವರ ಒಪಿನಿಯನ್ಗಳು ಕೂಡ ನಾನು ತಗೊಳ್ತೀನಿ. ಸೊ ಆಲ್ ದಿ ಬೆಸ್ಟ್. Thank you so much, ಶಿವಾಜಿ ಭಾಯ್. ಆಮೇಲೆ ನಾನು ಪ್ರತಿ ಸರಿನೂ ನೀವು ಗೆಲ್ತಾ ಇರ್ರಿ ಅಥವಾ ಇನ್ನೂ ಹೆಚ್ಚಿನ ಒಂದು ಉತ್ತುಂಗಕ್ಕೆ ಏರ್ರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ನಾನು ಹಾರೈಸ್ತೀನಿ. ಸ್ನೇಹಿತರೆ, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನಮ್ಮ ಏನ್ ಪರದೆ ಮೇಲೆ ನೀವು ನೋಡ್ತಿದ್ದೀರಿ, ಇವರು ನಮ್ಮ ಶಿವಾಜಿ ಮಾದಪ್ಪ ಗೌಡ್ರು ಏನಿದ್ದಾರೆ, ಇವ್ರ ತಂದೆ ತಾಯಿ. ಇವರ ಏನ್ ಒಪಿನಿಯನ್ ಏನಿದೆ, ಮಗ ಅಂತೂ ಇವತ್ತು ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಸೊ ಅವರು ಅದ್ರ ಬಗ್ಗೆ ತಂದೆ ತಾಯಿಗೆ ಎಷ್ಟರ ಮಟ್ಟಿಗೆ ಹೆಮ್ಮೆ ಇದೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಮೊದಲನೇದಾಗಿ ಅವ್ರ ತಂದೆಗೆ ನಾನು ಅವರ ಅಭಿಪ್ರಾಯನ ಕೇಳ್ತೀನಿ. ಯಜಮಾನ್ರೆ ನಮಸ್ತೆ. ಮಗ ಇವತ್ತು ಇಷ್ಟು ದಿನ ರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪದಕಗಳನ್ನ ಅಥವಾ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಎರಡನೇ ಬಾರಿ ಅಲ್ಲ? ಸೊ ಎರಡನೇ ಬಾರಿಗೆ ಗೆದ್ಕೊಂಡ್ ಬಂದಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಎಷ್ಟರ ಮಟ್ಟಿಗೆ ಖುಷಿ ಇದೆ? ಖುಷಿ ಸರ್, ಖುಷಿನ. ಆದ್ರೆ ಏನ್ರಿ, ನಮ್ ತಂದೆಯವರು 1990 ತೀರ್ಕೊಂಡ್ರು. ತಂದೆಯವ್ರ ಮಾತೊಂದು ಜ್ಞಾಪಕ ಬರ್ತೈತಿ. ಏನಪ್ಪಾ ನಮ್ಮ ಮನ್ಯಾಗ 9 ತಿಂಗಳಿಗೆ ಯಾರೋ ಗಂಡ ಮಗ ನಡೀತಾರ, ಕೀರ್ತಿವಂತ ಅಕ್ಕನ 1990 ತೀರ್ಕೊಂಡ್ರು. ಅದೇ ಅವಾಗನ ಹೇಳಿದ್ ಮಾತ್ರ ಈಗ ಅದು ನೆನಪು ಬರ್ತೈತೆ. ಆದ್ರೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡೇವ್. ಮತ್ತೆ ನಮ್ಮ ಮಗ ಮಾತಾಡಿದ ಪ್ರಕಾರ ಏನು ನನಗ ಅನ್ಸಿದ್ ಬರ್ತಾರ, ನಾವು ಒಳ್ಳೇದ ಮಾಡ್ಕೊತೀವಿ. ನಮ್ಗೆ ಒಳ್ಳೆ ಜನ, ನಾವು ನಮ್ಗೆ ಅಷ್ಟೊಂದು ಇದು ಸಾಲಿನೂ ಕಲ್ತೀವಿ, ನಾವು ಮಾತಾಡಕಂತ ಬರೋದಿಲ್ಲ. ನಮ್ಗೆ ಒಳ್ಳೆ ಜನನ ಸಿಗತ್ತಾರ. ನಮ್ಗೆ ಎಲ್ಲ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೂ ಒಳ್ಳೇದಾಗತ್ತೆ. ಒಳ್ಳೆ ಜನನ ಸಿಗತ್ತಾರ. ಒಳ್ಳೇದಂದ್ರೆ ದೇವ್ರು ದೊಡ್ಡವಲ್ಲ, ಮನುಷ್ಯರ ದೇವ್ರ ಅನ್ನೋದೊಂದು ನನ್ನ ಮನಸ್ಸಿಗೆ ಕರೆಕ್ಟ್. ಸ್ನೇಹಿತರೆ, ಇಲ್ಲಿ ನೋಡಿ, ಒಂದು 2-3 ಶಬ್ದಗಳನ್ನ ನಾವು ಬಳಸಿದ್ರು. ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ಮಾತ್ರ. ಅಂದ್ರೆ ಇವತ್ತು ನನ್ನ ಮಗನ ರೂಪದಲ್ಲಿ ನಾನು ಒಳ್ಳೇದಾಗೋದು ನಾನು ನೋಡ್ತಾ ಇದ್ದೀನಿ ಅನ್ನೋದು ಇವರ ಪ್ರತಿಕ್ರಿಯೆ ಆಗಿತ್ತು. ಅವರ ತಾಯಿ ಇದಾರಲ್ಲ, ಅವ್ರ ತಾಯಿಯವ್ರದ್ದು ನಾನು ಪ್ರತಿಕ್ರಿಯೆ ತಗೊಳ್ತೀನಿ. ಅಮ್ಮ ನಮಸ್ತೆ. ಅಮ್ಮ, ಮಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಪತಾಕೆ ಅಂದ್ರೆ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಆಮೇಲೆ ಸ್ಪೆಷಲಿ ನಿಮ್ಮ ಏನ್ ಅಡಿಕಿನಕಲ್ ಗ್ರಾಮ ಇದೆ, ಬೆಳವಡಿಗೆ ಗ್ರಾಮ ಇದೆ, ಇದರದಂತೂ ನೀವು ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಇವತ್ತು ಸಾರಾಗಿ ಮಿಂಚ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಎಷ್ಟು ಖುಷಿ ಇದೆ ನಿಮ್ಗೆ? ಬಹಳ ಖುಷಿ ಇತ್ತು ಸರ್. ಬಹಳ ಖುಷಿ ಇದೆ. ಬಹಳ ಖುಷಿ ಇತ್ತು. ನಿಮ್ಗೆ ಇದಕ್ಕೂ ಮುಂಚೆ ಮಗ ಈ ತರ ಆಗ್ತಾನೆ ಅಂತ ಗೊತ್ತಿದ್ದ? ಕನಸು ಕಂಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಮಗ ಈ ತರ ರನ್ನಿಂಗ್ ಮಾಡ್ತಾನೆ, ಈ ತರ ಎಲ್ಲ ಹೇಳಿದ್ನ? ಹೇಳ್ತಾನ್ರಿ, ನಾನ ಅಷ್ಟು ಮುಂದಕ್ಕೇನಿ, ಇಷ್ಟು ಮುಂದಕ್ಕೇನಿ ಹೇಳ್ತಾನ್ರಿ. ಈಗ ಬಹಳ ಖುಷಿ ಆಗ್ತಾ ಇದ್ರಿ ನಮ್ಗೆ ಬರ್ಬೇಕ. ಬಹಳ ಖುಷಿ ಐತ್ರಿ. ಓಕೆ. बोलो भारत माता की जय, बोलो भारत माता की वंदे वंदे. ಥ್ಯಾಂಕ್ ಯು ಎಲ್ರಿಗೂ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಕಂಗ್ರ್ಯಾಚುಲೇಷನ್ ಶಿವಾಜಿ ಸಾಹೇಬ್ರೆ. ಥ್ಯಾಂಕ್ ಯು.